ನಿನ್ನೆ ದಿನದ ಅದು 37 ವರ್ಷದಲ್ಲಿ ಈ ರೀತಿಯ ಒಂದು ಪ್ರಕರಣ ಕಂಡಂಥದ್ದು ಮೊದಲನೆಯ ಪ್ರಕರಣ ಅಂತಕ್ಕಂಥದ್ದನ್ನು ಅಲ್ಲಿಯ ಕಾರ್ಮಿಕರು ನಿನ್ನೆ ನನ್ನ ಮುಂದೆ ಹೇಳಿದ್ರು. ನಾನು ನಿನ್ನೆ 4 ಕಾಲದಾದಂಥ ಘಟನೆಯನ್ನು ಸಾಯಂಕಾಲ 6:30 7 ಗಂಟೆಗೆ ನನಗೆ ಮೆಸೇಜ್ ಬಂತು. ಅದರ ಹಿನ್ನೆಲೆಯಲ್ಲಿ ಇಮ್ಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಅದರ ಜೊತೆಗೆ ಅಲ್ಲಿ ಲೋಕಲ್ MP ಏನಿದ್ದಾರೆ ಭರತ್ ಅಂತ ಹೇಳಿ ಅವ್ರಿಗೂ ಸಹ ಇಮ್ಮಿಡಿಯೇಟಾಗಿ ಸ್ಥಳಕ್ಕೆ ಹೋಗಿ ಏನೇನಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಡಬೇಕು ಅಂತಕ್ಕಂಥದ್ದು ಹೇಳಿ, ಜೊತೆಗೆ ಆಂಧ್ರ ಪ್ರದೇಶ ಸರ್ಕಾರದಿಂದ ಹೋಮ್ ಮಿನಿಸ್ಟ್ರು ಇಮ್ಮಿಡಿಯೇಟಾಗಿ ಡೆಪ್ಯೂಟ್ ಮಾಡಿದರು. ನಾನು ಅಲ್ಲಿಗೆ 10:30 ಗಂಟೆ ಹೋದೆ. ರಾತ್ರಿ ಹೋಗಿ ಎಲ್ಲ ಪ್ಲ್ಯಾಂಟನ್ನು ವೀಕ್ಷಣೆ ಮಾಡಿ, ಅದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು ಅನ್ಫಾರ್ಚುನೇಟ್ ಥಿಂಗ್. ಆ ಥರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದು ಏನೋ ಒಂದು ನಾವು ಎಷ್ಟೇ ಜಾಗರೂಕರಾಗಿ ಕೆಲಸ ಮಾಡಿದ್ರು ಒಂದೊಂದು ಬಾರಿ ಈ ರೀತಿಯ ಘಟನೆ ಆಗ್ತಕ್ಕಂಥದ್ದೇನಿದೆ. ನಾನು ಎಲ್ಲವನ್ನು ವಿಚಾರಿಸಿದಾಗ ಮೊದಲನೇ ಬಾರಲ್ಲಿ 37 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಕೆಲವು ಟೆಕ್ನಿಷಿಯನ್ಸ್ ಹೇಳ್ತಾ ಇದ್ದರು ನೆನ್ನೆ, ಸರ್ ನಮ್ಮ ಜೀವನದಲ್ಲಿ ನಾವು 37 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಇಂಥ ಘಟನೆ ಎಂದೂ ಆಗಿರಲಿಲ್ಲ ಅಂತಕ್ಕಂಥದ್ದನ್ನು ಅವರೆಲ್ಲ ನನ್ನ ಗಮನಕ್ಕೆ ತಂದರು. ನಾನು ಸತ್ಯಾಂಶವನ್ನು ತಿಳಿಬೇಕು ಅನ್ನೋ ದೃಷ್ಟಿಯಿಂದಲೇ ಈಗಾಗಲೇ ನೆನ್ನೆ ನಮ್ಮ ಇಲಾಖೆಯಿಂದ 3 ಜನ ಎಕ್ಸ್ಪರ್ಟ್ಗಳನ್ನು ನಮ್ಮ ಬಿಲಾಯ್ ಸ್ಟೀಲ್ ಪ್ಲ್ಯಾಂಟು, ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ನಲ್ಲಿ ಟೆಕ್ನಿಕಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಒಂದು 3 ಜನನ ಡೆಪ್ಯೂಟಿ ಇವತ್ತು ಮಾಡಿದ್ದೇನೆ. ಇವತ್ತು ಹೋಗ್ತಾ ಇದ್ದಾರೆ. ಅಲ್ಲಿ ಯಾವ ಕಾರಣಕ್ಕಿದಾಗಿದೆ, ಏನು ಸತ್ಯಾಸತ್ಯತೆ ಅಂತಕ್ಕಂಥದ್ದನ್ನು ವರದಿಯನ್ನು ಕೊಡಬೇಕು ಅಂತೇಳಿ 3 ಜನ ಎಕ್ಸ್ಪರ್ಟ್ಗಳನ್ನು ಇವತ್ತು ಒಂದು ಕಮಿಟಿ ರಚನೆ ಮಾಡಿ ಇವತ್ತು ಭೇಟಿ ಕೊಡಲಿಕ್ಕೆ ಆಗಲೇ ಸೂಚನೆ ಕೊಟ್ಟಿದ್ದೇನೆ. ಅದರ ಜೊತೆಗೆ ನಾನು ಆಸ್ಪತ್ರೆಗೆ ಹೋಗಿ ಏನು ಚಿಕಿತ್ಸೆ ನಡೀತಾಯಿದೆ ಒಂದು 6-7 ಜನಕ್ಕೆ ಅಲ್ಲೂ ಭೇಟಿ ಕೊಟ್ಟು, ಯಾವ ಒಂದು ಕುಟುಂಬದಲ್ಲಿ ಈ ಅನಾಹುತದಲ್ಲಿ ಮರಣ ಹೊಂದಿದ್ದಾರೆ ಆ ಕುಟುಂಬಗಳ ಒಂದು ಮುಂದಿನ ರಕ್ಷಣೆಗೋಸ್ಕರವಾಗಿ ಸ್ಥಳದಲ್ಲೇ ತೀರ್ಮಾನಗಳನ್ನು ಮಾಡಿದ್ದೇವೆ. ಇವತ್ತು RINLನ ಪ್ಲ್ಯಾಂಟ್ನಲ್ಲಿ ಅಲ್ಲೇನು ನಮ್ಮ ಆಡಳಿತ ವರ್ಗ ಇದೆ, ಸೂಚನೆ ಕೊಟ್ಟಿದ್ದೇನೆ. ಆ ಸೂಚನೆಯ ಪ್ರಕಾರ ರೆಗ್ಯುಲರ್ ಎಂಪ್ಲಾಯೀಸ್ ಏನಿದ್ದಾರೆ ಮತ್ತು 2 ನಮ್ಮ ಔಟ್ಸೋರ್ಸಸ್ಸಿಂದ ಕೆಲಸ ಮಾಡ್ತಿದ್ದವರು ಮರಣ ಹೊಂದಿದ್ದಾರೆ, ಅವ್ರಿಗೂ ಒಳಗೊಂಡಂತೆ ರೆಗ್ಯುಲರ್ ಎಂಪ್ಲಾಯೀಸ್ಗೆ ನಾವು ಏನು ಅವರಿಗೆ ಕಾಂಪನ್ಸೇಷನ್ ಕೊಡ್ತಾ ಇದ್ದೇವೆ, ಅದೇ ಕಾಂಪನ್ಸೇಷನ್ನ ಔಟ್ಸೋರ್ಸಸ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೊಡಬೇಕು ಅಂತ ಸೂಚನೆ ಕೊಟ್ಟು, ಇವತ್ತು ಒಂದೊಂದು ಕುಟುಂಬಕ್ಕೆ ಬಹುಶಃ 1.25 ಕೋಟಿಯಿಂದ 1.5 ಕೋಟಿ ಹಣ ದೊರಕ್ತಾ ಇದೆ. ಆ ರೀತಿಯ ನಿನ್ನೆ ತೀರ್ಮಾನ ಮಾಡಿದ್ದೇನೆ ಸ್ಥಳದಲ್ಲಿ. ಅದರ ಜೊತೆಗೆ PM ಅವರ ರಿಲೀಫ್ ಫಂಡಿಂದ ವಿಷಯ ಗೊತ್ತಾದ ತಕ್ಷಣ ಅವರು ಸಹ 2 ಲಕ್ಷ ಒಂದೊಂದು ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವರಿಗೆ ಚಿಕಿತ್ಸೆಗೆ 50,000 ರೂಪಾಯಿ ಅವ್ರ ಕಡೆಯಿಂದಲೂ ಕೊಟ್ಟಿದ್ದಾರೆ. ನಾವು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಆಸ್ಪತ್ರೆಯ ಸಂಪೂರ್ಣ ಖರ್ಚು ವೆಚ್ಚವನ್ನು ನಮ್ಮ ಇಲಾಖೆಯಿಂದ ಭರಿಸ್ತಾ ಇದ್ದೇವೆ. ಅದರ ಜೊತೆಗೆ ಆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಏನಿದ್ದಾರೆ ಅವರ ಕುಟುಂಬಗಳಿಗೆ ಆ ಕಾರ್ಖಾನೆಯ ನಮ್ಮ ಟೌನ್ಶಿಪ್ ಏನಿದೆ ಅಲ್ಲಿ ಅವರಿಗೆ ಒಂದು ಮನೆಯನ್ನು ಪರ್ಮನೆಂಟಾಗಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಅದರ ಜೊತೆಗೆ ಆ ಕುಟುಂಬದಲ್ಲಿ ಒಬ್ಬರಿಗೆ, ಅದು ಔಟ್ಸೋರ್ಸಸ್ಸಿಂದ ಕೆಲಸ ಮಾಡ್ತಿದ್ದವರ ಕುಟುಂಬ ಇರ್ಬೋದು, ರೆಗ್ಯುಲರ್ ಎಂಪ್ಲಾಯೀಸ್ ಇರ್ಬೋದು, ಆ ಕುಟುಂಬಗಳಿಗೂ ಒಂದು ಉದ್ಯೋಗವನ್ನು ಕೊಡ್ತಕ್ಕಂಥದ್ದಕ್ಕೂ ಆದೇಶ ಮಾಡಿದ್ದೇನೆ. ಮತ್ತು ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ನಮ್ಮ RINL ಸಂಸ್ಥೆನೇ ತೆಗೆದುಕೋಬೇಕು ಅಂತಕ್ಕಂಥದ್ದು ಮತ್ತೊಂದು ತೀರ್ಮಾನ ಮಾಡಿದ್ದೇನೆ. ಅದರಿಂದ ಅಲ್ಲಿ ತಕ್ಷಣಕ್ಕೆ ಆ ಕುಟುಂಬಕ್ಕೆ ನಾವು ಜೀವ ವಾಪಸ್ ತರಲಿಕ್ಕಾಗದೇ ಇದ್ದರೂ ಆ ಕುಟುಂಬಗಳ ಒಂದು ಬದುಕಿಗೆ ಬಹುಶಃ ಪ್ರಥಮ ಬಾರಿಗೆ ಈ ರೀತಿಯ ಒಂದು ಪರಿಹಾರವನ್ನು ಇವತ್ತು ತೆಗೆದುಕೊಂಡಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣದಲ್ಲಿ ಅಂತಕ್ಕಂಥದ್ದನ್ನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ನಾನು ಹೋಗಿ ಎಲ್ಲ ಅವ್ರ ಜೊತೆ ಚರ್ಚೆ ಆದ ನಂತರ ಅವರಲ್ಲಿದ್ದಂಥ ಆತಂಕಗಳನ್ನು ಇವತ್ತು ಸಂಪೂರ್ಣವಾಗಿ ಸ್ವಲ್ಪ ಧೈರ್ಯ ತುಂಬಿದ್ದೇನೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗೆ ಹೇಳಿದ್ದೇನೆ, ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ, ಯಾರೂ ಹಂಚ್ಕೊಳ್ಳೋದು ಬೇಕಾಗಿಲ್ಲ, ತಪ್ಪು ಮಾಹಿತಿಗಳನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಅದರಿಂದ ನಿನ್ನೆ ನಾನು ತಕ್ಷಣ ಹೋಗಿ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಬೆಳಗಿನ ಜಾವ 3:15 ಗಂಟೆಗೆ ಬೆಂಗಳೂರು ವಾಪಸ್ ಬಂದು ಈಗ ಮಂಡ್ಯಕ್ಕೆ ಬಂದಿದ್ದೆ.